ನೋಡಿ ಸ್ನೇಹಿತರೆ, ಇಲ್ಲಿ ನಾವೇನು ವಿವಾ ಮಾರ್ಟಿಂದ ಕೊಟ್ಟಿರ್ತಕ್ಕಂಥ ಡೆವಲಪರು ಕಿಸಾನ್ ಕಿಂಗ್ ಗ್ರೋತಿಂದ ಭೂಮಿ ಯಾವ ಥರ ಸ್ಮೂತ್ ಆಗ್ತಿದೆ ಅನ್ನೋದಕ್ಕೆ ಇಲ್ಲೆಲ್ಲ ನೋಡ್ಬೋದು ನೀವು. ಮಣ್ಣು ಎಷ್ಟು ಸ್ಮೂತ್ ಇದೆ ಅಂಥೇಳಿ, ಹಂಗಂದರೆ ಎಷ್ಟು ಒಳಗೆ ಹೋಗ್ತಿದೆ, ಬ್ರೆಡ್ ಥರ ಆಗಿದೆ. ಆಮೇಲೆ ಎರೆಹುಳು ಉತ್ಪತ್ತಿ ಕೂಡ ಅದೇ ರೀತಿ ಆಗ್ತಾಯಿದೆ. ಈ ಕಡೆ ನೋಡಿ. ಆಮೇಲೆ ಹಿಂಗಾರು ನೋಡಿ, ನೀವು ಪ್ರತಿ ಒಂದರಲ್ಲೂ 4, 5, 6 ಥರ ಹಿಂಗಾರು ಓಪನ್ ಆಗಿದೆ. ಲಾಸ್ಟ್ ಟೈಮು ಇವರಲ್ಲಿ ಹಿಂಗಾರೇ ಇಲ್ಲ ಈ ಥರ. ಅವರಿಗೆ ರೈತರಿಗೆ ತುಂಬ ಖುಷಿಯಿಂದ ಹೇಳ್ತಾ ಇದ್ದಾರೆ ಯಾವ ಥರ ಇದೆ ಈ ಸಲ ಅಂತೇಳಿ. ಗರ್ಭಗಳು ನೋಡ್ಬೋದು ಸ್ನೇಹಿತರೆ, ತೋರಿಸ್ತೀನಿ ನಿಮಗೆ. ನೋಡಿ, ತೋರಿಸ್ರಿ ಅವನ್ನೆಲ್ಲ ನೋಡಿ, ಈ ಥರ ಗರ್ಭಗಳು ಇದೆ. ಮತ್ತು ಹಿಂಗಾರು ಸಹ ಅಷ್ಟೇ ನೀಟಾಗಿ ಓಪನ್ ಆಗಿದೆ. 5, 6 ಹಿಂಗಾರು ಓಪನ್ ಆಗ್ತಿದೆ. ಅವರಿಗೆ ತುಂಬ ಖುಷಿ ಆಗ್ತಿದ್ದಾರೆ ರೈತರು. ಶಾಂತಣ್ಣ ಗೌಡರು ಭಾಳ ಖುಷಿಯಾಗಿದ್ದಾರೆ. ಬುಳ್ಸಾಗರ, ಚನ್ನಗಿರಿ ತಾಲೂಕು ಬುಳ್ಸಾಗರದವರು. ಗೌಡರು ಶಾಂತಣ್ಣ ತೋಟದಲ್ಲಿ ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ಅವರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ಸಲ. ನೋಡಿರಿ ಹಿಂಗಾರು ಯಾವ ಥರ ಇದ್ದಾವೆ, ಗಿಡ ಸಮೇತ ನೋಡಿ. ಮುಂಚೆಗೂ ಈ ಸಲ ಇರ್ತಕ್ಕಂಥ ಗಿಡಗಳಿಗೂ ಭಾಳ ತುಂಬ ಬದಲಾವಣೆ ಇದೆ. ಎಷ್ಟೋ ರೋಗಗಳನ್ನು ಅವಾಯ್ಡ್ ಆಗ್ತಿದೆ. ಇದಕ್ಕೆ 3 ಥರನೂ ಕೊಟ್ಟಿದ್ದೀವಿ. ಬೇವಿನ ಪುಡಿ, ಸಾವಯವ ಗೊಬ್ಬರ ಮತ್ತು ಅಲ್ಲೊಂದು ಮರ ತೋರಿಸ್ತಿದ್ದಾರೆ ನೋಡಿ. ಇದು ಗಿಡ ಏನಾಗಿದೆ ಅಂದರೆ ಫುಲ್ಲು ಬೆಂಡಾಗಿತ್ತಂತೆ ಈ ಮರ. ಇವಾಗ ಅದೇ ಮರ ಹಿಂಗಾರು ಎಷ್ಟು ನೀಟಾಗಿ ಓಪನ್ ಆಗಿದೆ, ಈ ಥರ ಆಗಿದೆ. ಈ ಮರ ಈಗ ನೋಡಿ ತುಂಬ ಬದಲಾಗಿದೆ ಅಂಥೇಳಿ ಅವರೇ ರೈತರೇ ತೋರಿಸ್ತಾ ಇದ್ದಾರೆ ಖುದ್ದಾಗಿ. ಹೇಳೋಣ. ಅದೊಂದು ಮರ ಇವ್ರು ಔಷಧಿ ಹಾಕಿದ್ಮೇಲೆ ನಮಗೆ ಈ ರೀತಿ ಇರೋದು ಮರ 4-5 ತೋಟದಲ್ಲಿ ಆ ರೀತಿ ಆಗಿದೆ ನಮ್ಮ. ನೋಡ್ರಿ, ನನಗಂತೂ ಭಾರಿ ಸಂತೋಷ ಆಗ್ತೈತೆ. ಇನ್ನೊಮ್ಮೆ ಹೊಡೆಸ್ಬೇಕು ಔಷಧಿ ನಾನು ಅಂತ ಅದೀನಿ ಇಲ್ಲಿ ತೋಟದಾಗ. ಈಗ ಈ ಸ್ವಲ್ಪ ಎಲ್ಲ ಹಳ್ಳ ಆಗ್ತೈತೆ, ಓಷ್ಟು ಉದುರ್ತೈತೆ. ಹೇಳಿದ್ದೀನಿ, ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಎಲ್ಲ ಸ್ವಲ್ಪ ಹಳ್ಳ ಡ್ರಾಪ್ ಎಲ್ಲಾದರೂ ಕಾಣಿಸ್ತಾ ಇರ್ತಕ್ಕಂಥ ಒಂದು ಸ್ವಲ್ಪ ತೋರಿಸಿದ್ರು. ಇದಕ್ಕೆಲ್ಲ ಇವಾಗ ನಾವು ಮತ್ತೆ ಡೆವಲಪರು ಮತ್ತು ಕಿಸಾನ್ ಕಿಂಗು ಗ್ರೋತನ್ನು ಈಗ ಮತ್ತೆ ನೆಲಕ್ಕೆ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಆಗ್ತದೆ ಮತ್ತೆ ಈಗ. ಓಕೆ, ಥ್ಯಾಂಕ್ ಯು.